ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ಈಸ್ಟರ್ ಸ್ಪೆಷಲ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇವತ್ತು ಸ್ವಲ್ಪ ಮಟನ್ ಬಿರಿಯಾನಿ ಮತ್ತು ಚಿಕನ್ ರೋಸ್ಟ್ ಮಾಡೋಣ ಅಂತ. ಫಸ್ಟು ಆನಿಯನ್ಸ್ ಚಾಪ್ಸ್ ಮಾಡಿಬಿಡೋಣ. ತುಂಬ ಬೇಕು ಆನಿಯನು. ಮಟನ್ ನೋಡಿ, ಅಷ್ಟು ಮೂಳೆ ಎಲ್ಲ ಫುಲ್ಲು ಫ್ಲೆಶ್ ಇದೆ, ಫ್ಯಾಟನ್ನು ಕಮ್ಮಿ ಇದೆ. ಇಟ್ ಈಸ್ ಬೆಸ್ಟ್ ಫಾರ್ ದ ಬಿರಿಯಾನಿ. ಫಸ್ಟು ವಾಶ್ ಮಾಡಿಬಿಡೋಣ ಕ್ಲೀನಾಗಿ 2 to 3 ಟೈಮ್ಸು. ಸ್ವಲ್ಪ ಪೀಸ್ ದೊಡ್ಡದಾಗಿತ್ತು, ಅದರಿಂದ ಸ್ವಲ್ಪ ಸಣ್ಣದು ಮಾಡ್ಬಿಡೋಣ ಅಂತ ಕಟ್ ಮಾಡ್ತಾಯಿದ್ದೀವಿ. ದೊಡ್ಡದಿದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಪೀಸಸ್ ಚಿಕ್ಕದು ಮಾಡಿದ್ರೆ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಈಸಿ ಆಗುತ್ತೆ. ನೋಡಿ, ಫ್ಯಾಟ್ ಯಾವುದೂ ಇಲ್ಲ ಮಟನ್ನಲ್ಲಿ, ಕ್ಲೀನಾಗಿದೆ. ಈ ಥರ ಮಟನ್ ಇದ್ದರೆ ನಾವು ಒಳ್ಳೇದು ತಿನ್ನೋದಿಲ್ಲ, ಯಾಕೆಂದರೆ ಫ್ಯಾಟ್ ಇದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದರಿಂದ ಕೇಳಿ ವಿತೌಟ್ ಫ್ಯಾಟು ಎತ್ಕೊಂಡ್ಬಂದಿದ್ದೀವಿ. ಫಸ್ಟ್ ಇದನ್ನು ವಾಶ್ ಮಾಡಿ ಕಟ್ ಮಾಡಿ ಆಮೇಲೆ ಬಾಯ್ಲ್ ಮಾಡಬೇಕು. ಏನಿಲ್ಲ, ಜಸ್ಟು ಮಟನ್ ಹಾಕಿ ನೀರು ಹಾಕ್ಬಿಡಿ. ಜಾಸ್ತಿ ನೀರು ಬೇಡ, ಒಂದು 3/4 ನೀರು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಬಾಯ್ಲ್ ಮಾಡ್ಕೊಳ್ಳಿ. ಏನಂದರೆ ಇವಾಗ ಮಟನ್ ಅಂದರೆ ಸ್ವಲ್ಪ ಹಾರ್ಡ್ ಅದನ್ನು ಒಂದು 3 to 5 ವಿಸಲ್ ಹಾಕಿ. ಮತ್ತು ನಾವು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಆಯಿಲು. ಈ ಪ್ರಮೋಷನ್ ಎಲ್ಲ ಬೇರೆ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 3 to 4 or 5 ವಿಸಲ್ಸ್, ಡಿಪೆಂಡ್ಸ್ ಆನ್ ದ ಮೀಟ್ ಅಲ್ಲ. ಸ್ವಲ್ಪ ಮೀಟು ಟಫ್ ಆಗಿರುತ್ತೆ. ಇವಾಗ ನೋಡಿ, ಅವ್ರು ಹೇಳ್ತಾ ಇದ್ದಾರೆ 3 ಅಂತ, ಬಟ್ 3 ಆಗಿಲ್ಲ, 5 ಆಗಿದೆ. ಓಕೆ, ಇವಾಗ ಫಸ್ಟು ಬೆಕ್ಸ್ ಹಾಕಿ ಅದರಲ್ಲಿ ಆಯಿಲ್ ಹಾಕೋಣ. ಗೋಲ್ಡ್ ವಿನ್ನರ್ ಅಗೇನ್ ಪ್ರಮೋಷನ್ ಅಲ್ಲ. ಆಯಿಲ್ ಆಯಿತು. ನೆಕ್ಸ್ಟು ಸ್ಪೈಸಸ್ ಹಾಕೋಣ. ನೀವು ಸ್ಪೈಸಸಲ್ಲಿ ನೀವು ಬಿರಿಯಾನಿಗೆ ಗೊತ್ತಲ್ಲ, ಈ ಬೇ ಲೀಫು ಇವೆಲ್ಲ ಹಾಕಬೇಕಾಗಿತ್ತು. ಸೊ ನೋಡ್ಕೊಳ್ಳಿ ಕ್ಲೀನಾಗಿ. ನೀವು ಮನೇಲಿ ಏನೋ ಟ್ರೈ ಮಾಡಬೇಕಂದ್ರೆ ಕ್ವಾಂಟಿಟಿ ಆ ವೀಡಿಯೋಸಲ್ಲಿ ಎಷ್ಟಿದೆ, ಇದು 1 kg ಮಟನ್ ಮತ್ತು 1 kg ರೈಸ್ಗೆ ಬಂತು ನೋಡಿ. ತಿರ್ಗಾ ಗೋಲ್ಡ್ ವಿನ್ನರ್ ಪ್ರಮೋಷನ್ ಎಲ್ಲ. ಆಯಿಲ್ ಹಾಕಿ ಸ್ವಲ್ಪ ವೆಯ್ಟ್ ಮಾಡಿ, ಬಿಸಿ ಆಗಿರಲಿ ಆಯಿಲು. ಅದಾದಮೇಲೆ ಸ್ಪೈಸಸ್ ಹಾಕೋಣ. ಇವಾಗ ಆಯಿಲ್ ಬಿಸಿಯಾಗಿದೆ, ಸ್ಪೈಸಸ್ ಹಾಕ್ಕೊಳ್ಳಿ. ಇದೇನು ಗೊತ್ತಾ, ಇದು ಇಟ್ಸ್ ನಾಟ್ ನಾಟಿ ಸ್ಟೈಲ್, ಇದು ಪಕ್ಕಾ ಹೈದ್ರಾಬಾದಿ ಥರ. ಬಟ್ ನೀವು ಮಟನ್ನು ಚಿಕನು ಮಾಡ್ಬೋದು, ಮತ್ತು ಮಶ್ರೂಮಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ವೆಜಿಟೇರಿಯನ್ಸ್ ಮಶ್ರೂಮು ಮಾಡಿ, ಸೇಮು ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಮಟನ್, ಇದು ಮಶ್ರೂಮ್ ಹಾಕಿ ಚೆನ್ನಾಗಿರುತ್ತೆ. ಸೊ ಆನಿಯನ್ಸು ಫೈನ್ಲಿ ಚಾಪ್ಡು, ಸ್ಪೈಸಸ್ ಆದಮೇಲೆ ಹಾಕಿ. ಇಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ಯಾಕೆಂದರೆ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಆನಿಯನ್ಸು, ಆವಾಗ ಆ ಟೇಸ್ಟ್ ಇರುತ್ತೆ, ಇಲ್ಲಾಂದರೆ ಆ ಟೇಸ್ಟ್ ಬರೋಲ್ಲ. ಸೊ ಒನ್ ಆಫ್ ದಿ ಟಿಪ್ಸ್ ಇಫ್ ಯು ಗೈಸ್ ಆರ್ ಮೇಕಿಂಗ್ ಬಿರಿಯಾನಿ, ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ, ಟ್ರೈ ಮಾಡಿದ್ದೀರಾ ಇಲ್ಲ, ಯಾವ ಸ್ಟೇಟಿಂದ ಮಾಡ್ತಿದ್ದೀರಾ, ಚಿಕನ್ ಮಾಡಿದ್ದೀರಾ, ಮಟನ್ ಮಾಡಿದ್ದೀರಾ, ಇಲ್ಲ ನಮ್ಮ ಮಶ್ರೂಮ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಹೊಸ ಚಾನಲ್ಲು, ವಿ ಆರ್ ಟ್ರೈಯಿಂಗ್ ಹಾರ್ಡ್. ಐ ನೋ ದ ಕ್ಲಾರಿಟಿ ಮತ್ತು ವೀಡಿಯೋಸ್ ಅಷ್ಟಿಲ್ಲ, ಬಟ್ ಗೋಯಿಂಗ್ ಫಾರ್ವರ್ಡ್ ವಿ ವಿಲ್ ಡೂ ಇಟ್. ನೋಡಿ, ಇವಾಗ ಫುಲ್ಲು ಬ್ರೌನ್ ಆಗಬೇಕು, ಗೋಲ್ಡನ್ ಬ್ರೌನ್ಸು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸೊ ದ್ಯಾಟ್ ಆನಿಯನ್ ಸ್ವಲ್ಪ ಫಾಸ್ಟಾಗಿ ಬ್ರೌನ್ ಆಗುತ್ತೆ. ಆಯಿಲ್ ಸ್ವಲ್ಪ ಹಾಕಿದ್ದೀವಿ. ಈ ಥರ ಮಾಡಿದ ಬಿರಿಯಾನಿ ನಿಮ್ಮ ನೇಬರ್ಸ್ ಎಲ್ಲ ಬಂದುಬಿಡ್ತಾರೆ ಸ್ಮೆಲ್ಲಿಂದ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ನೇಬರ್ಸ್ ಬಂದರೆ ಸ್ವಲ್ಪ ಬಿರಿಯಾನಿ ಅವ್ರಿಗೂ ಕೊಡಿ. ಓಕೆ, ಇವಾಗ ಟೊಮ್ಯಾಟೊ ಚಾಪ್ ಮಾಡ್ಕೊಳ್ಳೋಣ. ಈ ಟೊಮೆಟೊ ನೋಡಿದ್ರೆ ಅಟ್ಲೀಸ್ಟ್ ಒಂದು 1 kgಗೆ ನಿಮಗೆ 250 grams ಬೇಕು ಟೊಮ್ಯಾಟೋಸು. ಸೊ ನೆಕ್ಸ್ಟು ಗೋಲ್ಡನ್ ಬ್ರೌನ್ ಆಗಬೇಕು, ಸ್ವಲ್ಪ ಟೈಮ್ ಆಗುತ್ತೆ ಇಲ್ಲಿ. ಮೀನ್ ವೈಲ್ ನೋಡಿ, ಮಟನ್ದು ವಿಸಿಲ್ ಬಂತು, ಆಲ್ಮೋಸ್ಟ್ ಆಯಿತು. ಇವಾಗ
ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ನೋಡಿ, ಆನಿಯನ್ಸಲ್ಲಿ ಗೊತ್ತಾಗುತ್ತೆ ಫುಲ್ ಬ್ರೌನ್ ಆಗಿದೆ. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಬ್ರೌನ್ ಆಗಬೇಕು. ಇವಾಗ ಇದು ಮಾಡುವಾಗ ಅದು ನೀವು ಇದು ಮಾಡ್ತಾನೆ ಇರಬೇಕು. ನೋಡಿ ಕೆಳಗಡೆ ಇದಾಗುತ್ತೆ, ಅದು ಸ್ವಲ್ಪ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಸ್ಲಿಮ್ ಮಾಡ್ಕೊಳ್ಳಿ. ನೋಡಿ ಪುದೀನ ಮತ್ತು ಟೊಮ್ಯಾಟೊ ರೆಡಿಯಾಗಿದೆ. ನೆಕ್ಸ್ಟು ಪುದೀನ ಮಿಕ್ಸ್ ಮಾಡಿಕೊಂಡೇ ಇರಬೇಕು, ಇಲ್ಲಾಂದರೆ ಕೆಳಗಡೆ ಇದಾಗಿಬಿಡುತ್ತೆ, ಫ್ರೈ ಆಗಿಬಿಡುತ್ತೆ. ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಟೊಮ್ಯಾಟೊ ಆದಮೇಲೆ ಸ್ವಲ್ಪ ಇದಾಗುತ್ತೆ. ಆ ಆಯಿಲಲ್ಲಿ ಆ ಪುದೀನ ಸ್ವಲ್ಪ ಫ್ರೈ ಆಗಬೇಕು, ಆವಾಗ ಬರೋದು ಸ್ಮೆಲ್ಲು ಸೂಪರಾಗಿರುತ್ತೆ. ಅವಾಗೆಲ್ಲ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಆಗ್ತಿದೆ ಅಂತ. ಓಕೆ, ಇವಾಗ ನೆಕ್ಸ್ಟು ಟೊಮ್ಯಾಟೊ ಹಾಕೋಣ. ಅದಕ್ಕೆ ಮುಂಚೆ ಚಿಲ್ಲಿ ಪೌಡರು, ಅದೇ ಥರ ಟರ್ಮರಿಕ್ ಪೌಡ್ರು ಕೂಡ. ಇವಾಗ ಟೊಮ್ಯಾಟೊಲಿ ಜ್ಯೂಸ್ ಬರುತ್ತಲ್ಲ, ಆ ಜ್ಯೂಸಿಂದ ಸ್ವಲ್ಪ ಇದಾಗುತ್ತೆ ನೋಡಿ. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ಳಿ, ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಚಿಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಟನ್ಸ್ ಆಯಿತು. ಇವಾಗ ಮಟನ್ ಹೋಗಿ ಮಿಕ್ಸ್ ಮಾಡಿ ನೋಡಿ, ಇವಾಗ ಫುಲ್ಲು ಆಯಿಲಿಂದ ಮಿಕ್ಸ್ ಆಗಿ ಸೂಪರಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿ, ಈಗ ಬಂದಿರೋ ಕನ್ಸಿಸ್ಟೆನ್ಸಿ ಸೂಪರಾಗಿದೆ. ಇವಾಗ ಮಟನ್ ಆಲ್ಮೋಸ್ಟ್ ಆಗಿದೆ, ಬಾಯ್ಲ್ ಆಗಿದೆ. ನೆಕ್ಸ್ಟು ರೈಸ್ ಹಾಕ್ಕೊಳ್ಳಿ. ಬಾಸ್ಮತಿ ಇಲ್ಲಾಂದರೆ ಬೇರೆ ಏನು ಬೇಕಾದರೂ ರೈಸ್ ಹಾಕ್ಕೊಳ್ಳಿ, ಟೇಸ್ಟ್ ಹಂಗೆ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಬಂದು ರೈಸು. ನಿಮಗೆ ಬಾಸ್ಮತಿ ಅಂದರೆ ಸ್ವಲ್ಪ ದೊಡ್ಡದು ಬರುತ್ತೆ, ಮತ್ತು ಜೀರಾ ರೈಸ್ ಅಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಇವಾಗ ಅದು ಮಟನ್ ಬಾಯ್ಲ್ ಮಾಡಿ ನೀರಿರುತ್ತಲ್ಲ, ಅದರಲ್ಲಿ ಟೇಸ್ಟ್ ಬರುತ್ತೆ. ಆ ನೀರನ್ನ ಹಾಕ್ಕೊಳ್ಳಿ. ನಾವು ಸಪ್ರೇಟು ರೈಸ್ ಸಪ್ರೇಟು ಮತ್ತು ಮಸಾಲ ಸಪ್ರೇಟ್ ಮಾಡಲ್ಲ, ಎಲ್ಲ ಜೊತೆಗೆ ಹಾಕಿ ಮಾಡಬೇಕು. ದಮ್ಮಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು. ಆ ನೀರು ಸ್ವಲ್ಪ ಕರೆಕ್ಟಾಗಿ ಹಾಕಬೇಕು, ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀವು ಎಷ್ಟು ರೈಸ್ ಹಾಕ್ತೀರ ಅಂತ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಸಾಲ್ಟು, ಆಮೇಲೆ ದಮ್ಮು. ಸೊ ಇಲ್ಲಿಂದ ಒಂದು 15-20 ಮಿನಿಟ್ಸ್ ದಮ್ಮಲ್ಲಿ ಇರಬೇಕು. ಆಮೇಲೆ ನೋಡಿ 15 ಮಿನಿಟ್ಸ್ ಆಯಿತು ನೋಡಿ. ಇವಾಗ ಬಿರಿಯಾನಿ ಸೂಪರಾಗಿ ಬಂದಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ರೈತಾ ರೆಡಿ, ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮದು ಹೊಸ ಚಾನಲು. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಹ್ಯಾಪಿ ಈಸ್ಟರ್ ಫಾರ್ ಆಲ್ ಪೀಪಲ್ ಹೂ ಸೆಲೆಬ್ರೇಟ್. ಥ್ಯಾಂಕ್ ಯು ಗೈಸ್.